ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ ಕೆಪಿ. ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಇವತ್ತಿನ ಸಚೇತನ ವೈಜ್ಞಾನಿಕ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸುವ ಪ್ರಾಯೋಗಿಕ ವೇದಿಕೆಯಾಗಿದೆ. ಇದು ಪಠ್ಯಪುಸ್ತಕದ ಜ್ಞಾನವನ್ನು ನಿಜ ಜೀವನದ ಪ್ರಯೋಗಗಳಿಗೆ ಅನ್ವಯಿಸಲು, ಹೊಸ ಆವಿಷ್ಕಾರಗಳನ್ನು ಉತ್ತೇಜಿಸಲು ಮತ್ತು ವಿಜ್ಞಾನದ ಆಳವಾದ ತಿಳುವಳಿಕೆಯನ್ನು ಮೂಡಿಸಲು ಸಹಾಯ ಮಾಡುತ್ತದೆ. ಇವು ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ವೈಜ್ಞಾನಿಕ ವಸ್ತು ಪ್ರದರ್ಶನದ ಪ್ರಮುಖ ಅಂಶಗಳು. ಉದ್ದೇಶ: ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಪರಿಹರಿಸುವ ಕೌಶಲ್ಯ ಮತ್ತು ವೈಜ್ಞಾನಿಕ ಪರಿಶೋಧನೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪ್ರದರ್ಶನಗಳು: ನವೀಕರಿಸಬಹುದಾದ ಇಂಧನ ಮೌಲ್ಯನ ನಿಯಂತ್ರಣ, ಮಾಲಿನ್ಯ ನಿಯಂತ್ರಣ, ಸ್ಮಾರ್ಟ್ ಸಿಟಿ ತಂತ್ರಜ್ಞಾನ, ಕೃಷಿ ಸುಧಾರಣೆಗಳು ಮತ್ತು ಆರೋಗ್ಯ ಸಂಬಂಧಿತ ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸುತ್ತಾರೆ. ಪ್ರಾಮುಖ್ಯತೆ: ಇದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಅನುಕರಣಗೊಳಿಸಲು ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಅವಕಾಶ ಒದಗಿಸುತ್ತದೆ. ಪರಿಣಾಮ: ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ವಿಜ್ಞಾನದ ಅನ್ವಯಿಕ ರೂಪವನ್ನು ಅರ್ಥೈಸಿಕೊಳ್ಳಲು ಮತ್ತು ಪರಿಸರ ಕಾಳಜಿಯನ್ನು ಮೂಡಿಸಲು ಇದು ಸಹಕಾರಿಯಾಗಿದೆ. ಯುವ ಮನಸ್ಸನ್ನು ವಿಜ್ಞಾನದಂತ ಆಕರ್ಷಿಸಲು ಮತ್ತು ವಿಕಸಿತ ಭಾರತದಂತಹ ಕಲ್ಪನೆಗಳನ್ನು ಸಾಕಾರಗೊಳಿಸಲು ಯುವಕರನ್ನು ಸಬಲೀಕರಣಗೊಳಿಸಿ ನೆರವಾಗುತ್ತವೆ. ಧನ್ಯವಾದಗಳು. ಇದು ಉಷ್ಣತಾ ಮಾಪಕ. ವಸ್ತುಗಳ ತಾಪವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಇದು ಬೈನಾಕುಲರ್. ದೂರದ ವಸ್ತುಗಳನ್ನು ನೋಡಲು ಬಳಸುತ್ತಾರೆ. ಇದು ತ್ರಿಭುಜದ ಗಾಜಿನ ಪಟ್ಟಕ. ಇದರ ಮೂಲಕ ಸೂರ್ಯನ ಬೆಳಕು ಹಾಯ್ದು ಹೋದಾಗ ಇದು 7 ಬಣ್ಣಗಳಾಗಿ ವಿಭಜಿಸುತ್ತದೆ. ಇವು ಪೀನ ಮಸೂರ ಮತ್ತು ನಿಮ್ನ ಮಸೂರಗಳು. ಇದು ದಂಡಕಾಂತ ಮತ್ತು ಇದು ಕುದುರೆಲಾಳಾಕೃತಿಯ ಕಾಂತ. ಇವು 2 ಅಯಸ್ಕಾಂತದ ವಿಧಗಳು. ಧನ್ಯವಾದಗಳು. ಇದು ದಿಕ್ಸೂಚಿ ಯಂತ್ರ. ದಿಕ್ಕುಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಧನ್ಯವಾದಗಳು. ವಸ್ತು ಪ್ರದರ್ಶನಗಳನ್ನು ಮಾಡಿದಂತಹ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆ.